ಮೆಂಬರ್ ಆಗಿದ್ವಿ. ಈಗ ಹಾಲಿ ಶ್ರೀನಿವಾಸ ಅಂದ್ಬಿಟ್ಟು ನಾನು ಹಾಲಿ ಸೊಸೈಟಿ ಅಧ್ಯಕ್ಷನಾಗಿ ಕನಕೋತ್ಸವದ ಅಂಗವಾಗಿ ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವರು ಮತ್ತು ರವಿ ಅಣ್ಣರ ಆದೇಶದ ಮೇರೆಗೆ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದೀವಿ. ಈ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ, ಮೊದಲನೇ ಬಹುಮಾನ ಡಬಲ್ ಒಲೆ ಸ್ಟವ್, ಎರಡನೇ ಬಹುಮಾನ ಮಿಕ್ಸಿ ಮತ್ತು ಮೂರನೇ ಬಹುಮಾನ ಡಿನ್ನರ್ ಸೆಟ್ಟು ಕೊಟ್ಟು ಸಮಾಧಾನ ಬಹುಮಾನ ಪ್ರತಿಯೊಬ್ಬರಿಗೂ ಜೋಡಿ ತವ ಎಲ್ಲ ಪ್ರತಿಯೊಬ್ಬರಿಗೂ ಕೊಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಊರಿನಲ್ಲಿ 200 ಚಿಲ್ಲರೆ ಕುಟುಂಬ ಇದ್ದು ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಮನೆಗೂ 5 ಗ್ಯಾರಂಟಿ, ಒಂದು ಮನೆಗೆ ರಂಗೋಲಿ, ಒಂದು ಮನೆಗೊಂದು ರಂಗೋಲಿ ಅನ್ನೋ ಥರ ಪ್ರತಿ ಮನೆಗೂ ಪ್ರತಿ ಗಿಫ್ಟನ್ನು ಕೊಡ್ತಾಯಿದ್ದೀವಿ. ನಮ್ಮ ಸೂರ್ಯಣ್ಣರ ಆದೇಶದ ಮೇರೆಗೆ ಪ್ರತಿ ಕುಟುಂಬಕ್ಕೂ ಒಂದೊಂದು ಕೊಡ್ತಾಯಿದ್ದೀವಿ ಅಂತ ಹೇಳ್ತಾ ಈ ಎಲ್ಲರಿಗೂ ನಮಸ್ಕಾರ. 2026ನೇ ಕನಕೋತ್ಸವ ಜನವರಿ 28ರಿಂದ ಫೆಬ್ರವರಿ 1ನೇ ತಾರೀಕುವರೆಗೂ 5 ದಿನದ ಕನಕೋತ್ಸವವನ್ನು ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶಣ್ಣ ಅವರು, MLC ರವಿಯಣ್ಣ ಅವರು ಸೇರಿ ಒಂದು ದೊಡ್ಡ ಮಟ್ಟದ ಕನಕೋತ್ಸವ. ಇಲ್ಲಿವರೆಗೂ ಯಾರು ನೋಡಿಲ್ಲದೆ ಇರುವಂಥದ್ದು ಆ ರೀತಿ ಒಂದು ಕನಕೋತ್ಸವ ಈ ವರ್ಷದಲ್ಲಿ ನಡೆಯುತ್ತೆ. ಅದರ ಅಂಗವಾಗಿ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಬೂತ್ ಮಟ್ಟದಲ್ಲಿ ರಂಗೋಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ದಿನ ನಮ್ಮ ನಾರಾಯಣಪುರ ಗ್ರಾಮದಲ್ಲಿ ನಮ್ಮ ಬೂತ್ ಮಟ್ಟದ ರಂಗೋಲಿ ಸ್ಪರ್ಧೆ, ಈ ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ, ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತು ಈ ದಿನ ನಾರಾಯಣಪುರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಮಹಿಳೆಯರು ಈ ದಿನ ರಂಗೋಲಿಯನ್ನು ಮನೆ ಬಾಗಿಲಲ್ಲಿ ರಂಗೋಲಿ ಹಾಕಿದ್ದಾರೆ. ಇದು ಸುಂದರವಾದ ರಂಗೋಲಿಯನ್ನು ಹಾಕಿದ್ದಾರೆ. ಅದು ನೋಡುವುದಕ್ಕೆ ಒಂದು ತುಂಬ ಒಂಥರ ಚೆನ್ನಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ 5 ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದಂಥ ದಿಲೀಪಣ್ಣ ಅವರ ಒಂದು ಸಹಕಾರ, ಬ್ಲಾಕ್ ಅಧ್ಯಕ್ಷರಾದ ರಮೇಶಣ್ಣ ಅವರು, ಮತ್ತೊಬ್ಬರು ಬ್ಲಾಕ್ ಅಧ್ಯಕ್ಷರ ಮುತ್ತರಾಜ್ ಅವರು, ಟೌನ್ ಬ್ಲಾಕ್ ಅಧ್ಯಕ್ಷರು ಮಧು ಅವರು, ಇವರೆಲ್ಲ ನಮ್ಮ ಮುಖಂಡರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ರಂಗೋಲಿ ಸ್ಪರ್ಧೆಗೆ ಎಲ್ಲ ಭಾಗವಹಿಸಿರುವ ಮಹಿಳೆಯರಿಗೆಲ್ಲರಿಗೂ ಒಂದು ವಂದನೆಗಳನ್ನು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ಪರ್ಧೆಯ ಎಲ್ಲ ಮಹಿಳೆಯರಿಗೆ ಉಪಯೋಗ ಆಗಿರುತ್ತೆ. ಯಾರಿಗೂ ಏನು ತುಂಬಾ ಖುಷಿ ಆಗುತ್ತೆ. ಓಕೆ ಮತ್ತೆ ಗ್ಯಾರಂಟಿ 5 ಗ್ಯಾರಂಟಿ ಏನ್ ಮಾಡಿದ್ರು 6ನೇ ಗ್ಯಾರಂಟಿ ಅಂದ್ಬಿಟ್ಟು ರಂಗೋಲಿ ಸ್ಪರ್ಧೆ ಅಂತ ನಮ್ಮ ಗ್ರಾಮೀಣ ಭಾಗದ ಹೆಣ್ಮಕ್ಳು ನಮ್ಮ ದೋಸ್ತಿರು ಅತ್ತಗಿರೆಲ್ಲ ದೌರು ಬಂದು ದೌರಲ್ಲೇ ಬಿಡ್ತಾರೆ ಅಂದ್ಬಿಟ್ಟು ಇದು ವಿಶೇಷವಾದ ಒಂದು ಇಡೀ ತಾಲೂಕಿಗೆ ಇತಿಹಾಸ. ಇದು ಒಂದು ಲಕ್ಷ ಜನ ಇಲ್ಲಿ ಹೆಣ್ಮಕ್ಳು ಕನಕೋತ್ಸವ ರಂಗೋಲಿ ಬಿಡ್ತಾರೆ. ಅವ್ರಿಗೆಲ್ಲರೂ ಡಿ.ಕೆ. ಶಿವಕುಮಾರ್ ಸೂರ್ಯ MLC ಅವರಿಗೆ ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಮೊದಲನೇ ಬಹುಮಾನ ಭಾಗ್ಯ. ಫೋನ್ ನಂಬರ್ 897175 ಇಲ್ಲಮ್ಮ ಇಲ್ಲೇ ಅಜ್ಜಿ ಇತ್ತಲ್ಲ ಅಜ್ಜಿ ಇತ್ತು. ಈ ಕಡೆ ನೋಡಮ್ಮ, ಕೊಳ್ಳಲಿದೆ ಕನಕೋತ್ಸವ ಸ್ಪರ್ಧೆ ಏರ್ಪಡ್ತಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು, ಇನ್ನೂರು ಜಿಲ್ಲೆಯಲ್ಲಿ ನಾರಾಯಣಪುರ ಕೊಳ್ಳಲಿಯಲ್ಲಿ ಪ್ರತಿಯೊಬ್ಬರಿಗೂ ಸಮಾಧಾನಕರ ಬಹುಮಾನ ಇರ್ತದೆ. ಪ್ರತಿ ಮನೆಗೂ ಒಂದು ಬಹುಮಾನ ಅಂತ ಕೊಟ್ಟಿರ್ತಾರೆ. ಮೊದಲನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ ಅಂತ ಒಂದೊಂದು ಗುಂಪಿಗೆ ಮಾಡವ್ರೆ. ಒಂದೊಂದು ಪಂಚಾಯತಿಗೆಲ್ಲ ಮೊದಲೊಂದು ಪಂಚಾಯತಿಗೆ ಸೂಸ್ ಮಾಡಿದ್ರು ಬೇಡ ಅಂದ್ಬಿಟ್ಟು ಮನೇಲಿ ಏನಾದ್ರು ಅದು ಶಾಸ್ತ್ರದ ಉಳ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಡಿ.ಕೆ. ಸುರೇಶ್ ಅವರು ಗುಂಪಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿ ಒಂದೊಂದು ಗುಂಪಿಗೆ ಒಂದು ಬಹುಮಾನ 3 ಬಹುಮಾನ ಕೊಡ್ತಾರೆ. 3ನೇ ಬಹುಮಾನ ನಮ್ಮ ಅಧ್ಯಕ್ಷ ಕಡೆವರೆಗೆ 3ನೇ ಬಹುಮಾನ ಬಸವರಾಜಮ್ಮ
ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಹಾಗೂ MLC ರವಿ ಅಣ್ಣನವರ ಆದೇಶದ ಮೇರೆಗೆ ಕನಕಪುರದಲ್ಲಿ ಸತತ 8ನೇ ಬಾರಿ ಕನಕೋತ್ಸವ ಅಂತ ಕಾರ್ಯಕ್ರಮವನ್ನು ಮಾಡ್ಕೊಬೋದಿದ್ದಾರೆ. ಇದೊಂಥರ ಕನಕಪುರದ ಹಬ್ಬ ಅಂತಲೇ ತಿಳ್ಕೋಬೇಕು ನಾವು ಯಾವಾಗಲೂ. ಯಾಕಂದರೆ ಕಮ್ಮಿ ಇಲ್ಲ, ಸುಮಾರು ಇಲ್ಲ ಅಂದರೆ ಒಂದು 20 ದಿನ ಆಯ್ತು ಹೀಗೆ ಸ್ಟಾರ್ಟ್ ಆಗಿ, ಇನ್ನೂ 20 ದಿನ ಕಾಲ ಕನಕಪುರದಲ್ಲಿ ರಂಗೋಲಿ ಸ್ಪರ್ಧೆ ಇರ್ಬೋದು, ಕುಸ್ತಿ, ಕಬಡ್ಡಿ, ವಾಲಿಬಾಲು, ಥ್ರೋಬಾಲು, ಸ್ಥಳದಲ್ಲಿ ಸುತ್ತ ಬಿಡಿಸೋದು, ಮತ್ತು ಓಟದ ಸ್ಪರ್ಧೆ, ಮ್ಯಾರಥಾನು ಮತ್ತು ಇನ್ನೂ ಮುಂತಾದ ಕ್ರೀಡೆಗಳು, ಹಲವಾರು ಕ್ರೀಡೆಗಳನ್ನು ನೆಚ್ಚಿನ ನಾಯಕರಾದವರು ಒಂದು ವೇದಿಕೆಯನ್ನು ಮಾಡಿಕೊಟ್ಟು ನಮ್ಮ ಕನಕಪುರ ತಾಲೂಕಿನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದೇ ರೀತಿ ಗೃಹಿಣಿಯರಿಗೆ ರಂಗೋಲಿ ಸ್ಪರ್ಧೆ ಅಂತ ಏರ್ಪಡಿಸಿದ್ದಾರೆ. ನಮ್ಮೂರಲ್ಲಿ ಒಂದು 250 ಕುಟುಂಬ ಇದೆ ನಮ್ಮ ಬೂತ್ಗೆ ಸಂಬಂಧಪಟ್ಟಂಗೆ. ಪ್ರತಿಯೊಬ್ಬ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಒಂದು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ಳಿದ್ದೀವಿ. ನನ್ನ ಹೆಸರು ರೇಣುಕಪ್ಪ ಅಂತ, ನಾರಾಯಣಪುರದ ಗ್ರಾಮಸ್ಥ ಮತ್ತು ಪಂಚಾಯಿತಿಯ ಸದಸ್ಯನೂ ಕೂಡ ಮತ್ತು ಮಾಜಿ ಅಧ್ಯಕ್ಷನೂ ಕೂಡ ಆಗಿದೆ. ನಮ್ಮ ನಾರಾಯಣಪುರ ಗ್ರಾಮದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಡಿ ಕೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಸಾಹೇಬ್ರ ಮುಖಾಂತರ ಮತ್ತು ಡಿ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ರಂಗೋಲಿ ಕನಕೋತ್ಸವದ ಪ್ರಕಾರ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು, ಇವತ್ತಿನ ಊರಿನ ಗ್ರಾಮಸ್ಥ ಮಹಿಳೆಯರು ಎಲ್ಲ ಕೂಡ ಬಂದು ಇವತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಅನುಕೂಲಕರವಾದ ಗೃಹಲಕ್ಷ್ಮಿ ಮತ್ತು ಸಾರಿಗೆ ಸೌಕರ್ಯದ ಅನುಕೂಲತೆ ಮತ್ತು ವಿದ್ಯುತ್ತು ಇವು ಒಂದು 5 ಪ್ರಮುಖ ಕಾರ್ಯಕ್ರಮಗಳಲ್ಲಿ ಅವರಿಗೆ ಉತ್ತೇಜನ ಮಾಡಿಕೊಟ್ಟಿರುವುದರಿಂದ ಎಲ್ಲ ಮಹಿಳೆಯರು ಕೂಡ ಅವರ ಪರವಾಗಿ ಬಂದು ನಿಂತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ರಂಗೋಲಿಯಲ್ಲಿ ಬಿಟ್ಟಿರ್ತಾರೆ. ದಯವಿಟ್ಟು ಇದೇ ರೀತಿ ನಮ್ಮ ಕನಕಪುರಕ್ಕೆ ಇನ್ನೂ ಅನುಕೂಲಕರವಾದ ಕೆಲಸಗಳನ್ನು ನಮ್ಮ ಡಿ ಕೆ ಸಾಹೇಬರು ಮತ್ತು ಸೂರ್ಯವರು ಮಾಡಿಕೊಡ್ತಾರೆ ಅಂತ ನಂಬಿಕೆಯಿಂದ ನಾವು ಕೂಡ ಈ ಯೋಜನೆಯನ್ನು ಆವರಿಸಿದ್ದೇವೆ. ಎಲ್ರಿಗೂ ನಮಸ್ಕಾರ. ಕನಕೋತ್ಸವ ನಡೀತಾ ಇದೆ. ಅದರಲ್ಲಿ ನಾವು ರಂಗೋಲಿ ಸ್ಪರ್ಧೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅಂದರೆ ಫಸ್ಟು ಮೊದಲನೇ ಬಹುಮಾನ ತಗೋಬೇಕು ಅನ್ನೋ ಆಸಕ್ತಿಗೋಸ್ಕರ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀನಿ. ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಕಡೆಯಿಂದ ಉತ್ತುವಾದ ನಮಸ್ಕಾರಗಳು. ಡಿ ಕೆ ಶಿವಕುಮಾರ್ ಹಾಗೂ ಸುರೇಶ್ ಅವರಿಗೆ ನಮ್ಮ ನಾರಾಯಣಪುರ ಗ್ರಾಮದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಹೆಚ್ಚಿನ ಜನಗಳು ಹಾಗೂ ನಮ್ಮ ಊರಿನ ಸಿಬ್ಬಂದಿಗಳೆಲ್ಲ ಬಂದು ಕನಕೋತ್ಸವ ರಂಗೋಲಿ ಸ್ಪರ್ಧೆಯನ್ನು ಭಾಗವಹಿಸುತ್ತಿದ್ದಾರೆ. ಈ ಎಲ್ಲ ಅನುಕೂಲ ಮಾಡಿಕೊಟ್ಟ ನಮ್ಮ ಡಿ ಕೆ ಹಾಗೂ ಶಿವಕುಮಾರ್ ಅವರಿಗೆ ನನ್ನ ಹೆಸರು ಮುನಿರಾಜ್ ಅಂದ್ಬಿಟ್ಟು ನಾರಾಯಣಪುರ ಪಂಚಾಯಿತಿಯ ನಾರಾಯಣಪುರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಕನಕೋತ್ಸವವನ್ನು ಪ್ರಾರಂಭಿಸಿದ್ದಾರೆ. ಆ ಕನಕೋತ್ಸವದಲ್ಲಿ ನಾರಾಯಣಪುರ ಗ್ರಾಮದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಇದರಿಗೆ ರಂಗೋಲಿ ಸ್ಪರ್ಧೆಯಲ್ಲಿ ನಮ್ಮ ಗ್ರಾಮದ ಸ್ತ್ರೀಯರೆಲ್ಲ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಆ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಡಬಲ್ ಸಿಲಿಂಡ್ರು, 2ನೇ ಬಹುಮಾನ ಮಿಕ್ಸಿ, 3ನೇ ಬಹುಮಾನ ಟೇಬಲ್ ಸೆಟ್ಟು, ಸಮಾಧಾನಕರ ಬಹುಮಾನ ತವಾ ಫ್ರೈ ಮಾಡಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ರವರು ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಾರಿಗೆ ವ್ಯವಸ್ಥೆಯನ್ನು ಫ್ರೀ ಮಾಡಿದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಅನುದಾನಗೊಳಿಸಿದ್ದಾರೆ. ಕರೆಂಟ್ ವ್ಯವಸ್ಥೆಯನ್ನು ಅನುದಾನ ಕಡಿಮೆ ಫ್ರೀಯಾಗಿ ಮಾಡಿದ್ದಾರೆ. ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಬೇಕೆಂದು ನಮ್ಮ ಗ್ರಾಮಸ್ಥರಲ್ಲಿ ಕೇಳಿಕೊಡುತ್ತೇನೆ. ಇವತ್ತು ಕನಕೋತ್ಸವ ಆಯೋಜನೆ ಮಾಡಲಾಗಿದೆ ನಾರಾಯಣಪುರದಲ್ಲಿ.
ಎಲ್ಲ ಮುಖಂಡರು ಸೇರಿ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ಅವರು ಮತ್ತು ಹಾಲಿ ಗ್ರಾಮ ಪಂಚಾಯತ್ ಮೆಂಬರಾದ ರೇಣುಕಪ್ಪ ಅವರು, ಮುನರಾಜು, ನಾಗರಾಜ್ ಅವರು ಮತ್ತು ಮಂಜು ಅವರು, ಇಲ್ಲ ನಮ್ಮ ಪಂಚಾಯತಿಯ ಮುಖಂಡರು, ಗ್ರಾಮದ ಮುಖಂಡರು, ಸಂಜು ಎಲ್ಲರೂ ಸೇರಿ ಈ ಒಂದು ರಂಗೋಲಿ ಸ್ಪರ್ಧೆಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ಅಭಿನಂದನೆ ತಿಳಿಸ್ತೀನಿ.